ಇನ್ನು ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಗೆದ್ದ ಬಳಿಕ ಸದ್ಯ ಸರ್ಕಾರ ರಚಿಸೋದಕ್ಕೆ ಮುಂದಾಗಿದೆ. ನಾಡಿದ್ದು ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿದೆ. ಇನ್ನು ಕೊಡೋದು ಕೊಳ್ಳೋದು ಅಂತ ಅಂದ್ರೆ ಈ ಬಾರ್ಗೇನಿಂಗ್ ನಡೀತಾ ಇತ್ತಲ್ಲ, ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಅದು ಕೂಡ ಎನ್ಡಿಎ ಮೈತ್ರಿಕೂಟದ ನಡುವೆ ಬಹುತೇಕ ಫೈನಲೈಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನವೆಂಬರ್ 20ಕ್ಕೆ ನಿತೀಶ್ ಕುಮಾರ್ ಪ್ರಮಾಣ ವಚನ. ಖಾತೆ ಹಂಚಿಕೆ ಬಗ್ಗೆ ಬಿಜೆಪಿ ಜೆಡಿಯು ಹಗ್ಗಜಗ್ಗಾಟ. ಎನ್ಡಿಎ ಮೈತ್ರಿಕೂಟ ಬಿಹಾರದಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದಿದೆ. ನಿರೀಕ್ಷೆಯಂತೆ ಜೆಡಿಯು ಪಕ್ಷದ ನಿತೀಶ್ ಮತ್ತೊಮ್ಮೆ ಮುಖ್ಯಮಂತ್ರಿ ಗಾದಿ ಏರಲಿದ್ದಾರೆ. ನವೆಂಬರ್ 20ರಂದು ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿದ್ದು, ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆ ಒಳಗೆ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ. ಪ್ರಧಾನಿ ಮೋದಿ, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿ ಬಿಜೆಪಿ ಆಡಳಿತ ಇರುವ ಇತರ ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಸರ್ಕಾರವೇನೋ ರಚನೆ ಆಗಿದೆ, ಆದರೆ ಎರಡೂ ಪಕ್ಷಗಳಲ್ಲಿ ಖಾತೆ ಹಂಚಿಕೆ ಬಗ್ಗೆ ಹಗ್ಗಜಗ್ಗಾಟ ಮುಂದುವರೆದಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಸ್ಪೀಕರ್ ಸ್ಥಾನಕ್ಕೆ ಎರಡೂ ಪಕ್ಷಗಳು ಪಟ್ಟು ಹಿಡಿದಿದ್ವು. ಆದರೆ ಮಾತುಕತೆ ಬಳಿಕ ಸಭಾಧ್ಯಕ್ಷ ಸ್ಥಾನ ಬಿಜೆಪಿ ಪಾಲಾಗಿದ್ರೆ ಉಪಸಭಾಪತಿ ಸ್ಥಾನ ಜೆಡಿಯು ಹಂಚಿಕೊಂಡಿವೆ. ಗೃಹ ಖಾತೆ ಮೇಲೆ ಬಿಜೆಪಿ ಹಾಗೂ ಜೆಡಿಯು ಎರಡೂ ಕಣ್ಣಿಟ್ಟಿವೆ. ಗೃಹ ಖಾತೆ 2005ರಿಂದ ನಿತೀಶ್ ಬಳಿಯೇ ಇದೆ. ಹೀಗಾಗಿ ಗೃಹ ಇಲಾಖೆ ಬಿಟ್ಟುಕೊಡಲು ನಿತೀಶ್ ಕುಮಾರ್ ಒಪ್ಪುತ್ತಿಲ್ಲ. ಹೀಗಾಗಿಯೇ ಜೆಡಿಯು ಮುಂದೆ ಆಫರ್ ಇಟ್ಟಿರೋ ಬಿಜೆಪಿ ಆರೋಗ್ಯ ಹಣಕಾಸು ಖಾತೆಯನ್ನ ನೀವೇ ಇಟ್ಕೊಳ್ಳಿ, ನಮಗೆ ಗೃಹ ಖಾತೆ ಕೊಡಿ ಅಂತ ಕೇಳಿದೆ. ಆದರೆ ನಿತೀಶ್ ಕುಮಾರ್ ಬಿಜೆಪಿ ಆಫರ್ ಅನ್ನ ಒಪ್ಪಿಲ್ಲ. ಇನ್ನು ಸಂಪುಟ ದರ್ಜೆ ಸಚಿವ ಸ್ಥಾನಗಳ ಹಂಚಿಕೆಯನ್ನು ಅಂತಿಮಗೊಳಿಸಲು ತೀವ್ರ ಲಾಬಿ ನಡೆಯುತ್ತಿದೆ. ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಬಿಜೆಪಿಯಿಂದ 16 ಸಚಿವರು, ಜೆಡಿಯುನಿಂದ 14 ಸಚಿವರು ನವೆಂಬರ್ 20ರಂದು ನಿತೀಶ್ ಕುಮಾರ್ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹೊಸ ಸಂಪುಟದಲ್ಲಿ ಬಿಜೆಪಿ, ಜೆಡಿಯುನ 5ರಿಂದ 6 ಹೊಸ ಮುಖಗಳು ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದ್ದು, ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ 3 ಸ್ಥಾನಗಳನ್ನು, ಎಚ್ಎಎಂಎಸ್ ಮತ್ತು ಆರ್ಎಲ್ಎಂ ತಲಾ 1 ಸ್ಥಾನವನ್ನು ಪಡೆಯಬಹುದು. ಹಾಗಾದರೆ ಬಿಜೆಪಿ, ಜೆಡಿಯುಗೆ ಯಾವ್ಯಾವ ಖಾತೆಗಳು ಸಿಗಬಹುದು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಕಂದಾಯ ಇಲಾಖೆ, ಸಹಕಾರ ಇಲಾಖೆ, ಪ್ರಾಣಿ ಮತ್ತು ಮೀನುಗಾರಿಕೆ ಸಂಪನ್ಮೂಲ, ಕಾನೂನು, ಸಾರ್ವಜನಿಕ ಆರೋಗ್ಯ, ಎಂಜಿನಿಯರಿಂಗ್, ಕೈಗಾರಿಕೆ, ಪ್ರವಾಸೋದ್ಯಮ, ರಸ್ತೆ ನಿರ್ಮಾಣ ಖಾತೆಗಳು ಬಿಜೆಪಿಯ ಪಾಲಾಗುವ ಸಾಧ್ಯತೆಗಳಿವೆ. ಪ್ರಮುಖ ಖಾತೆಗಳು ಜೆಡಿಯು ಪಾಲಾಗುವ ಸಾಧ್ಯತೆ ಇದೆ. ಅವು ಯಾವುವು ಅಂತ ನೋಡೋದಾದ್ರೆ ಕೃಷಿ, ಗಣಿ ಮತ್ತು ಭೂವಿಜ್ಞಾನ, ಜಲಸಂಪನ್ಮೂಲ, ಸಂಸದೀಯ ವ್ಯವಹಾರಗಳು, ಇಂಧನ ಯೋಜನೆ ಮತ್ತು ಅಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ತಾಂತ್ರಿಕ ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ, ಆಹಾರ ಮತ್ತು ಗ್ರಾಹಕ ರಕ್ಷಣಾ ಖಾತೆಗಳು ಜೆಡಿಯು ಪಾಲಾಗುವ ಸಾಧ್ಯತೆಗಳಿವೆ. ಎರಡೂ ಪಕ್ಷಗಳ ಖಾತೆಗಳು ಬಹುತೇಕ ಖಚಿತವೆಂದು ಹೇಳಲಾಗ್ತಿದೆ. ಇಂದು ರಾತ್ರಿ ಮತ್ತೊಂದು ಸಭೆ ನಡೆಯುವ ಸಾಧ್ಯತೆ ಇದ್ದು, ಬಳಿಕ ಖಾತೆ ಹಂಚಿಕೆಯ ಸಂಪೂರ್ಣ ಚಿತ್ರಣ ಸಿಗಲಿದೆ. ಮತ್ತೊಂದೆಡೆ ನಾಳೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಸಲು ಮುಂದಾಗಿದೆ. ಇತ್ತ ಆರ್ಜೆಡಿಯಲ್ಲಿ ಮನೆಯೊಂದು 3 ಬಾಗಿಲು ಎನ್ನುವಂತಾಗಿದೆ. ಲಾಲು ಪುತ್ರಿ ತಂದೆಗೆ ಕಿಡ್ನಿ ಕೊಟ್ಟು ತಪ್ಪು ಮಾಡಿದೆ ಅಂತ ಹೇಳಿದ್ರು. ಈ ಮಧ್ಯೆ ಆರ್ಜೆಡಿ ಶಾಸಕಾಂಗ ಸಭೆ ನಡೆಸಿ ತೇಜಸ್ವಿ ಯಾದವ್ರನ್ನ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಿತ್ತು. ಆದರೆ ತೇಜಸ್ವಿ ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೂರಲು ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗಿದೆ. ಮಹೇಶ್ ಇರಣ್ಣ, ಟಿವಿ9 ನವದೆಹಲಿ.